ಉತ್ತರ ಕರ್ನಾಟಕ ಭಾಗದ ವಿಜಯಪುರ ಜಿಲ್ಲೆಯಲ್ಲಿ ಜೋಕುಮಾರಸ್ವಾಮಿ ಹಬ್ಬವನ್ನು ಸಂಭ್ರಮ ಹಾಗೂ ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು. ಒಂದು ವಾರದ ಕಾಲ ಆಚರಿಸುವ ಈ ಹಬ್ಬಕ್ಕಾಗಿ ಪ್ರತಿ ಊರಿನ ಕುಂಬಾರರ ಮನೆಯಲ್ಲಿ ಜೋಕುಮಾರಸ್ವಾಮಿ ಮೂರ್ತಿಯನ್ನು ಮಣ್ಣಿನಿಂದ ತಯಾರಿಸಲಾಗುತ್ತದೆ. ಕುಂಬಾರರ ಮನೆಯಲ್ಲಿ ಹುಟ್ಟುವ ಜೋಕುಮಾರಸ್ವಾಮಿ ಅಂಬಿಗರ ಮನೆಯಲ್ಲಿ ಬೆಳೆಯಲಿದ್ದು ಬೇವಿನ ಸೊಪ್ಪಿನಿಂದ ಅಲಂಕಾರ ಮಾಡಲಾಗುತ್ತದೆ. ನಂತರ ಬುಟ್ಟಿಯಲ್ಲಿ ಇಟ್ಟು ಆತನನ್ನು ಹೊತ್ತು ಮಹಿಳೆಯರು ಮನೆ ಮನೆಗೆ ತೆರಳುತ್ತಾರೆ. 4-5 ಮಂದಿ ಮಹಿಳೆಯರು ಹಾಡು ಹೇಳುತ್ತಾ 7 ದಿನ ಮನೆ ಮನೆಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಮನೆಯವರು ಜೋಕುಮಾರಸ್ವಾಮಿಗೆ ದವಸ ಧಾನ್ಯ ಹಣ ನೀಡಿ ಪೂಜಿಸುತ್ತಾರೆ. ದೂರದರ್ಶನದೊಂದಿಗೆ ಮಲ್ಲಿಕಾರ್ಜುನ. ಜೋಕುಮಾರಸ್ವಾಮಿ ಜಾನಪದ ಸಂಸ್ಕೃತಿಯ ಪ್ರತೀಕ. ಮನೆ ಮನೆಗೆ ಬಂದು ಹೋಗಲಿದ್ದು ಮಳೆ ಬೆಳೆ ಆಗಲಿ ಎಂದು ಜನರು ಶ್ರದ್ಧೆಯಿಂದ ಆಚರಿಸುತ್ತಾರೆ ಎಂದರು. ನಮ್ಮ ಊರಾಗ ಮನೆಗೆ ಅವ್ರು ಬರ್ತಾರ. ಮನೆಗೆ ಬಂದಾಗ ಮೆಣಸಿನಕಾಯಿ, ಉಪ್ಪು, ರೊಟ್ಟಿ, ಬೆಣ್ಣೆ ಎದು ಕೊಡ್ತಾರಪ್ಪ ಅಂತಂದ್ರ ನಮ್ಮ ಊರಿಗೆ ಮಳಿ ಬೆಳಿ ಚಲೋ ಆಗ್ಲಿ, ನಮ್ಮೂರ ಸುಖ ಸಂಪತ್ತಿನಾಗ ಇರ್ಲತ್ತೇಳಿ ಅವರು 5 ದಿನವರೆಗೆ ಕೊಟ್ಟು ಮುಂದಿನ ಮನೆಗೆ ಕಳಿಸಿಕೊಡ್ತಾರೆ. ಮತ್ತೊಬ್ಬ ಸ್ಥಳೀಯರಾದ ಬೀರಪ್ಪ, ಮಹಿಳೆಯರು ಮಾತ್ರವಲ್ಲದೆ ರೈತ ಸಮುದಾಯದವರು ಜೋಕುಮಾರಸ್ವಾಮಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸುವರು ಎಂದರು. ಮನೆಯಲ್ಲಿ ಹೆಣ್ಣುಗಳು ಹೆಚ್ಚಾಗ್ಲಿ, ಮಕ್ಕಳಿಗೆ ಯಾವುದೇ ರೀತಿ ರೋಗ ರುಜಿನಗಳು ಓಡೋಗ್ಲಿ, ಜೋಕಪ್ಪನ ನೆದರು ಬೀಳಿ ಅದರ ಮೇಲೆ ಅನ್ನೋ ಒಂದು ದೃಷ್ಟಿಯಿಂದ ಇದನ್ನ ಮಾಡ್ತಾರೆ. ಇದು ಉತ್ತರ ಕರ್ನಾಟಕದ ವ್ಯಾಪ್ತಿಯಲ್ಲಿ ಸಾಕಷ್ಟು ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಇದು ನಡೆದು ಬಂದಂತಕ್ಕಂಥ ಇದು ಜೋಕುಮಾರನ ಒಂದು ವಿಶಿಷ್ಟ ಅಂತಾನೆ ಹೇಳ್ಬೋದು.